ಈ ಒಂದು ತಿಂಗಳನ್ನ ದೇವರು ಆಶೀರ್ವಾದವಾಗಿ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಏಕೆ ಅಂತಂದ್ರೆ ದೇವರು ಇವತ್ತು ನಮ್ಮನ್ನ 2 ತಿಂಗಳುಗಳು ಕಾದು 3ನೇ ತಿಂಗಳಿಗೆ ದೇವರು ನಮ್ಮ ಕಾಲಿಡುವಂತೆ ಕೃಪೆ ಕೊಟ್ಟು ದೇವರು ನಮ್ಮನ್ನ ಆಶೀರ್ವಾದ ಮಾಡಿಲ್ಲ ಅನ್ನುವುದಾಗಿದ್ದರೆ ನಾವು ಈ ತಿಂಗಳನ್ನ ನಾವು ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಕರ್ತನು ಈ ತಿಂಗಳನ್ನ ದೇವರು ನಮಗೆ ಆಶೀರ್ವಾದವಾಗಿ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನೋಡ್ರಿ, ಈ ತಿಂಗಳಿನ ಒಂದು ಆಶೀರ್ವಾದದ ವಾಗ್ದಾನವನ್ನ ದೇವರು ನಿಮಗಾಗಿ ದೇವರು ಕೊಡುವಂತವರಾಗಿದ್ದಾರೆ. ಈ ವಾಕ್ಯವನ್ನ ನೀನು ನಂಬುವಾಗ, ಈ ವಾಕ್ಯ ಹೇಳುವ ಪ್ರಕಾರವಾಗಿ ನಿನ್ನನ್ನ ಸಮರ್ಪಣೆ ಮಾಡುವಾಗ ಕರ್ತನು ನಿನ್ನ ಜೀವಿತದ ದೊಡ್ಡ ಕಾರ್ಯಗಳನ್ನ ಮಾಡಲಿಕ್ಕಿದ್ದಾನೆ. ಯಾಕಂದ್ರೆ ನೀವು ವಾಕ್ಯವನ್ನ ಕೇಳಿ ಆ ವಾಕ್ಯವನ್ನ ನಂಬುವಾಗ ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನ ದೇವರು ಮಾಡ್ತಾನೆ. ನೀನು ವಾಕ್ಯವನ್ನ ಕೇಳಿ ವಾಕ್ಯವನ್ನ ನಂಬಿಲ್ಲ ಅಂದಾಗ ನಿನ್ನ ಜೀವಿತದಲ್ಲಿ ಏನ್ ನಡೀತದೆ? ಏನು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಈ ತಿಂಗಳಿನ ಆಶೀರ್ವಾದದ ಒಂದು ವಾಗ್ದಾನವನ್ನ ಧರ್ಮೋಪದೇಶ ಕಂಡ 3ನೇ ಅಧ್ಯಾಯ 2ನೇ ವಚನ. ಆಗ ಯೆಹೋವನು ನನಗೆ, ಅಂದರೆ ನಿನಗೆ, ನೀವು ಗೊತ್ತಿರುವ ಸ್ಥಳದಲ್ಲಿ ಹೇಳ್ರಿ, ಯೆಹೋವನು ದೇವರು ನನಗೆ ಹೇಳ್ತಾ ಇದ್ದಾನೆ ಈ ವಾಕ್ಯವನ್ನ. ಅವನಿಗೆ ಭಯಪಡಬೇಡ, ನಾನು ಅವನನ್ನು, ಅವನ ಸಮಸ್ತ ಜನರನ್ನು, ದೇಶವನ್ನು ನಿನ್ನ ಕೈವಶ ಮಾಡಿದ್ದೇನೆ. ಹಲ್ಲೆಲೂಯ. ನೋಡ್ರಿ, ಕರ್ತನು ಎಷ್ಟು ಸುಂದರವಾಗಿ ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾನೆ. ಈ ವಾಕ್ಯ ಹೇಳ್ತಿರುವಂತದ್ದು ಏನಂದರೆ, ದೇವರು ಈ ಒಂದು ದುಷ್ಟನು ಆಗಿರುವಂತ ನಿನ್ನನ್ನು ಯಾರು ಬಾಧೆ ಪಡಿಸ್ತಾ ಇದ್ದಾರೆ, ಯಾರು ನಿಮ್ಮನ್ನ ನಾಶ ಮಾಡ್ಬೇಕೆಂಬುದಾಗಿ ನಿನಗೆ ವಿರುದ್ಧವಾಗಿ ಒಳಸಂಚನ ಮಾಡ್ತಾ ಇದ್ದಾರೆ, ಯಾರು ನಿನಗೆ ವಿರೋಧಿ, ಯಾವ ರೋಗ ನಿನ್ನನ್ನು ಬಾಧಿಸಲ್ಪಡ್ತಾ ಇದೆ, ಆ ರೋಗವನ್ನು ತರುವಂತ ಆತ್ಮವನ್ನ ಈ ಒಂದು ತಿಂಗಳಲ್ಲಿ ದೇವರು ನಿನಗೊಂದು ಮಾತು ಕೊಡ್ತಾ ಇದ್ದಾರೆ. ಈ ವಾಕ್ಯ ಹೇಳುವ ಪ್ರಕಾರವಾಗಿ ಅವನಿಗೆ ಭಯಪಡಬೇಡ. ಯಾರಿಗೆ ಭಯಪಡಬೇಡ? ಸೈತಾನನಿಗೆ ಭಯಪಡಬೇಡ, ರೋಗಕ್ಕೆ ಭಯಪಡಬೇಡ, ಸಾಲಗಳಿಗೆ ಭಯಪಡಬೇಡ. ಹಾಗಂತ ಸಾಲನೇ ನೀವು ಮಾಡ್ತಾ ಹೋದ್ರೆ ದೇವರು ನಿಮ್ಮ ಸಾಲದಿಂದ ಹೊರಗಡೆ ತರೋದಿಲ್ಲ. ಸಾಲ ಅನ್ನುವಂಥದ್ರಿಂದ ಬಾಧೆ ಪಡ್ತಾ ಇದೀಯಾ? ಏನೋ ಗೊತ್ತಿಲ್ಲದಲೇ ಸಾಲ ಮಾಡಿದ್ವಿ, ನೀನು ಅದರಿಂದ ಕಷ್ಟ ಅನುಭವಿಸ್ತಾ ಇದೀಯಾ? ಕರ್ತರು ಹೇಳ್ತಾ ಇದ್ದಾನೆ, ಆ ಸಾಲಕ್ಕೆ ಭಯಪಡಬೇಡ. ನಿನಗೆ ಬಂದಿರುವಂತ ಕಷ್ಟಗಳಿಗೆ ಭಯಪಡಬೇಡ. ನಿನಗೆ ವಿರುದ್ಧವಾಗಿ ನಿಲ್ಲುವ ಜನರಿಗೆ ಭಯಪಡಬೇಡ. ಯಾಕೆಂದರೆ ಕರ್ತನು ಇಲ್ಲಿ ಮಾತು ಕೊಡ್ತಾ ಇದ್ದಾನೆ, ಅವನಿಗೆ ಭಯಪಡಬೇಡ, ನಾನು ಅವನನ್ನು, ಅವನ ಸಮಸ್ತ ಜನರನ್ನು ನಿನ್ನ ಕೈವಶ ಮಾಡ್ತಾ ಇದ್ದೇನೆ. ಅಂದರೆ ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ಕೈವಶ ನಾನು ಮಾಡ್ತಾ ಇದ್ದೀನಿ ಅಂತ. ನೀನು ಏನ್ ಮಾಡ್ಬೇಕು? ಈಗ ಕೈವಶ ಮಾಡಿದ್ದಾರೆ, ದೇವರಲ್ಲಿ ಹೇಳ್ತಾರೆ ಕೈವಶ ನಾನು ಮಾಡಿದ್ದೀನಿ ಅಂತ. ಆಗ ಆತನು ದೇವರಿಂದ ನಿನಗೆ ಸ್ತೋತ್ರ ಅಂತ ಮುಗಿಸುತ್ತ ಆತನ ಇಲ್ಲ. ಆತನ ಕೈವಶ ಮಾಡಿದ್ದೀನಿ ಅಂದಾಗ ಹೋಗಿ ಯುದ್ಧ ಮಾಡ್ತಾನೆ. ಇವತ್ತು ನೀವು ಮಾಡ್ಬೇಕಾಗಿರೋದೇನು ಗೊತ್ತಾ? ಇವತ್ತು ದೇವರು ಎಲ್ಲವನ್ನ ನಿನಗೆ ಕೊಟ್ಟಿದ್ದಾನೆ, ಎಲ್ಲರ ಮೇಲೆ ನೀನು ಅಧಿಕಾರವನ್ನು ಕೊಟ್ಟಿದ್ದಾನೆ, ಎಲ್ಲಾ ದುಷ್ಟ ಸೈನ್ಯಗಳನ್ನ ನಿರ್ಮೂಲನೆ ಮಾಡುವಂತ ಅಧಿಕಾರ ದೇವರು ನಿನಗೆ ಕೊಟ್ಟಿದ್ದಾನೆ. ನೀನೀಗ ಮಾಡಬೇಕಾದದ್ದು ಏನಂತಂದ್ರೆ, ನೀನು ಈ ವಾಕ್ಯ ಮೇಲೆ ನಂಬಿಕೆಯನ್ನು ಇಟ್ಟು ನೀನು ರೆಗ್ಯುಲರಾಗಿ ವೈರಾಗ್ಯವಾಗಿ ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡಬೇಕು. ಕರ್ತನು ನನ್ನ ಬಿಡುಗಡೆ ಕೊಡ್ತಾನೆ, ಕರ್ತನು ನನಗೆ ರೋಗದಿಂದ ಬಿಡುಗಡೆ ಕೊಡ್ತಾನೆ, ಕರ್ತನು ಈ ಬಾಧೆಯಿಂದ ಬಿಡುಗಡೆ ಕೊಡ್ತಾನೆ, ಕರ್ತನು ಈ ಒಂದು ಶೋಧನೆಯಿಂದ, ಈ ಒಂದು ಸಮಸ್ಯೆಯಿಂದ ದೇವರು ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ಮೊದಲನೇದಾಗಿ ನೀನು ನಂಬಬೇಕು. ನಿನ್ನ ನಂಬಿಕೆ ನಿನ್ನ ಎಲ್ಲಾ ಪರಿಸ್ಥಿತಿಗಳನ್ನ ದೇವರ ಬದಲಾಯಿಸುವಂತ ದೇವರಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಜೀವಿತದಲ್ಲಿ ನೀನು ಯೋಚನೆ ಮಾಡು, ಕರ್ತನನ್ನ ಎಷ್ಟರ ಮಟ್ಟಿಗೆ ನೀನು ನಂಬಿಕೆಯನ್ನು ಇಟ್ಟಿದ್ದೀಯಾ? ಆತನನ್ನ ಯಾವ ರೀತಿ ನೀನು ನಂಬಿದ್ದೀಯಾ? ನಿನ್ನ ಹೃದಯವನ್ನ ನೀನು ಪರೀಕ್ಷೆ ಮಾಡಿಕೊ. ಇಲ್ಲಿ ಈ ಒಂದು ದೈವ ಸೇವಕನು ದೇವರ ಮೇಲೆ ಅಪಾರವಾದ ನಂಬಿಕೆ ಇಟ್ಟಂತ ನಿಮಿತ್ತವಾಗಿ ದೇವರು ಆತನಿಗೆ ಹೇಳ್ತಾರೆ, ಅವನಿಗೆ ಭಯಪಡಬೇಡ. ದೇವರ ಒಂದು ತಿಂಗಳಿನ ವಾಗ್ದಾನ ಹೇಳ್ತಾ ಇದ್ದಾರೆ, ನಿನಗೆ ಬರುವಂತ ಯಾವುದೇ ಕಷ್ಟಗಳಿಗೂ, ಶೋಧನೆಗಳಿಗೂ, ಸೈತಾನರು ತರುವಂತ ಪ್ರಾಬ್ಲಮ್ಗಳಿಗೂ, ರೋಗ ವ್ಯಾಧಿಗಳಿಗೂ ನೀನು ಭಯಪಡಬೇಡ. ಕರ್ತನು ಇಂದು ನಿನಗೆ ಬಿಡುಗಡೆ ಕೊಡಲಿಕ್ಕಿದ್ದಾನೆ. ಇಂದು ದೇವರು ಈ ತಿಂಗಳಲ್ಲಿ ನಿನಗೆ ಸ್ವಸ್ಥತೆ ಕೊಡಲಿಕ್ಕಿದ್ದಾನೆ. ಇಂದು ಈ ತಿಂಗಳಲ್ಲಿ ನಿನ್ನ ಜೀವಿತವನ್ನ ದೇವರು ಬದಲಾಯಿಸಲಿಕ್ಕಿದ್ದಾನೆ. ನೋಡ್ರಿ, ಮುಂದಿನ ವಾಕ್ಯ ಏನ್ ಹೇಳ್ತದೆ? ನೀನು ಹೆಷ್ಬೋನಿನಿಂದ ಅಮೋರಿಯರ ಅರಸನಾದ ಸಿಹೋನನಿಗೆ ಮಾಡಿದ ಪ್ರಕಾರವೇ ಇವನಿಗೂ ಮಾಡಬೇಕೆಂದು ಆಜ್ಞಾಪಿಸಿದನು. ಅಲ್ಲಿ ಏನು ಯುದ್ಧ ಮಾಡಿ ಜಯವನ್ನು ಹೊಂದ್ರು,
ಅವನನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ರು, ಇಲ್ಲೂ ಅದೇ ಕೆಲಸ ಮಾಡಬೇಕು. ಅಂದರೆ ನೀನು ದೇವರನ್ನು ನಂಬಿದ ಕ್ಷಣದಲ್ಲಿ ನೀನು ಪ್ರೀತಿಯಿಂದ, ನಂಬಿಕೆಯಿಂದ, ವೈರಾಗ್ಯದಿಂದ ಸೈತಾನನನ್ನ ನಿರ್ಮೂಲನೆ ಮಾಡಿದ ಪ್ರಕಾರ ನೀನು ಮೊದಲ ಪ್ರೀತಿಯಲ್ಲಿ ದೇವರನ್ನ ಹೇಗೆ ಆತುಕೊಂಡು ಸೈತಾನನ ಕಾರ್ಯಗಳನ್ನ ನೀನು ಜಯಿಸ್ತಾ ಬರ್ತಾ ಇದೆಯೋ, ಅಂದು ಮಾಡಿದ ಕಾರ್ಯವನ್ನೇ ಈಗ ಮಾಡಬೇಕಾಗಿದೆ. ಮಗನೇ, ಮಗಳೇ, ನೀನು ಯಾವಾಗ ಈ ಒಂದು ಕಾರ್ಯಗಳನ್ನ ಮಾಡ್ತೀಯೋ, ದೇವರು ಆ ಎಲ್ಲಾ ಕಾರ್ಯಗಳನ್ನ, ದುಷ್ಟನ ಕಾರ್ಯಗಳನ್ನ ನಿರ್ಮೂಲನೆ ಮಾಡುವಂತ ದೇವರಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ದೇವರು ನಿನಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ಭಯ ಪಡಬೇಡ. ಯಾವ ವಿಷಯಗಳಲ್ಲಿ ಭಯ ಪಡ್ತಾ ಇದ್ಯಾ? ಮರಣದ ವಿಷಯಗಳಲ್ಲಿ ಕೆಲವರು ಭಯ ಪಡ್ತಾ ಇದ್ದೀರಾ, ಕೆಲವರು ಜೀವಿತದ ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಾ, ಕೆಲವರು ರೋಗದ ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಾ, ಕೆಲವರು ಜನರ ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಾ, ಕೆಲವರು ಮಾಟ ಮಂತ್ರದ ಕಾರ್ಯಗಳಲ್ಲಿ ಭಯ ಪಡ್ತಾ ಇದ್ದೀರಾ. ಇದು ಯಾವುದು ನಿನ್ನನ್ನು ತಾಕುವುದಿಲ್ಲ. ನೀನು ನಂಬಿದ ದೇವರು ಈ ಒಂದು ದುಷ್ಟ ಸೈತಾನನಿಗಿಂತ ದೊಡ್ಡವನಾಗಿದ್ದಾನೆ. ಕಲ್ವಾರಿಯ ಶಿಲುಬೆಯಲ್ಲಿ ಸೈತಾನನು ಇದೆಲ್ಲ ದುಷ್ಟನ ಕಾರ್ಯಗಳನ್ನು ಲಯ ಮಾಡಿದ ದೇವರಾಗಿದ್ದಾರೆ. ನೀನು ಯಾರನ್ನ ನಂಬಿದೀಯಾ? ಆತನ ಬಲ ಏನು ಎಂಬುದಾಗಿ ನೀನು ತಿಳಿದುಕೊಂಡಿದ್ದೀಯಾ? ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡಬೇಕೆಂಬುದಾಗಿ ದೇವರು ನಿನ್ನ ಮೇಲೆ ಆಸೆ ಇಟ್ಟಿದ್ದಾನೆ. ನಿನ್ನನ್ನು ನೀನು ಒಪ್ಪಿಸಿದರು, ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. 2:10 ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಕರ್ತನ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ನಿಮಗೆ ಬರುವಂತ ಕಷ್ಟಗಳಿಗೆ ನೀನು ಹೆದರಬೇಡ. ನಿನಗೆ ಬರುವಂತ ಒಂದು ಸಂಭವಿಸಲ್ಪಡುವಂತ ಬಾಧೆಗಳು, ಸಮಸ್ಯೆಗಳಿಗೆ ನೀನು ಹೆದರಬೇಡ. ಯಾಕೆಂದರೆ ಕರ್ತನು ಇದನ್ನ ಜಯಿಸುವಂತ ದೇವರಾಗಿದ್ದಾನೆ. ನಿನ್ನ ಒಳಗಡೆ ಕರ್ತನು ಇದ್ದು ನಿನ್ನ ಜೀವಿತವನ್ನ ಈ ಬಾಧೆಗಳಿಂದ ಹೊರಗಡೆ ತರುವಂತ ದೇವರಾಗಿದ್ದಾನೆ. ಪ್ರಿಯ ಸಹೋದರ, ಸಹೋದರಿ, ನಿನ್ನ ಜೀವಿತದಲ್ಲಿ ನೀನು ಮಾಡಬೇಕಾದ ಕಾರ್ಯ ಕರ್ತನನ್ನ ಆತುಕೊಳ್ಳುವಂಥದ್ದು. ನೀನು ಯಾವಾಗ ಕರ್ತನನ್ನ ಕೇಳಿ ನೀನೆಲ್ಲಾ ಕೆಲಸಗಳನ್ನ ಮಾಡ್ತೀಯೋ, ನೀನ್ ಅವಾಗ ಇಂಥ ಸಮಸ್ಯೆಗಳಿಗೆ ನೀನ್ ಬೀಳಕ್ಕೆ ಚಾನ್ಸ್. ನೀನೇ ಮಾಟ ಮಂತ್ರಗಳು ನಡೆದರು, ನೀನು ಅದಕ್ಕೆ ಭಯ ಪಡಬೇಡ. ನಿನ್ನ ವಿರುದ್ಧವಾಗಿ ಯಾವುದೇ ದುಷ್ಟರು ಎದ್ದು ನಿಂತರು, ಏನೇ ರೋಗಗಳು ನಿನಗೆ ವಿರುದ್ಧವಾಗಿ ಎದುರಾದರು, ನೀನು ಅದಕ್ಕೆ ಭಯ ಪಡಬೇಡ. ಯಾಕೆಂದರೆ ಕರ್ತನು ನಿನ್ನ ಎಲ್ಲಾ ಜೀವಿತವನ್ನ ಉದ್ಧರಿಸುವಂತ ದೇವರಾಗಿದ್ದಾನೆ. ನಿನ್ನ ಜೀವಿತವನ್ನ ದೇವರು ಬಿಡುಗಡೆ ಮಾಡುವಂತ ಕರ್ತನಾಗಿದ್ದಾನೆ. ನಿನ್ನ ಜೀವಿತವನ್ನ ದೇವರು ಮಹಾನತ ಕಾರ್ಯಗಳಿಂದ ತುಂಬಿಸುವ ದೇವರಾಗಿದ್ದಾನೆ. ಇಂದು ದೇವರು ನಿನ್ನ ಕೈವಶ ಮಾಡ್ತಾ ಇದ್ದಾರೆ. ಇಂದು ನಿನ್ನ ಜೀವಿತದಲ್ಲಿ ದೇವರು ಕೈವಶ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಭಯ ಪಡಬೇಡ. ನೀನು ಅವರಿಗೆ ಹೆದರಬೇಡ, ನೀನು ಭಯ ಪಡಬೇಡ. ನೀನು ಸುಮ್ಮನಿರದೆ ಮಾತನಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ. ಸಮಸ್ಯೆಗಳು ಬಂತು ಎಂಬುದಾಗಿ ಸೋತು ಹೋಗಬೇಡ. ನಾನು ನಿನ್ನೊಂದಿಗಿದ್ದೇನೆ. ಮಗನೇ, ಮಗಳೇ, ನಿನ್ನನ್ನ ಬಿಡುಗಡೆ ಮಾಡುವ ದೇವರಾಗಿದ್ದೇನೆ. ನಿನ್ನ ಪ್ರಾಣ ಹಾನಿ ಯಾವುದು ಉಂಟಾಗುವುದಿಲ್ಲ. ನಿನಗೆ ಸಂಭವಿಸುವ ಯಾವ ಕೇಡುಗಳು ನಿನ್ನನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಜೀವಿತದಲ್ಲಿ ಬರುವಂತ ದುಷ್ಟ ಸೈತಾನನ ಕಾರ್ಯಗಳನ್ನ ಲಯ ಮಾಡುವ ದೇವರು ನಿನ್ನ ಸಂಗಡ ಇದ್ದಾರೆ. ಪೌಲ ನೋಡ್ರಿ, ಎಷ್ಟು ದೊಡ್ಡ ಸೇವಕ. ಆತನು ಪ್ರಾರ್ಥನೆ ಮಾಡಿದಾಗ ದೆವ್ವಗಳು ಬಿಟ್ಟೋಯ್ತು, ರೋಗಗಳು ವಾಸಿ ಆಯ್ತು. ಆತನ ಕರ್ಚೀಫ್ ಹಾಕಿದ್ರೆ ರೋಗಗಳು ವಾಸಿ ಆಗ್ತಿತ್ತು, ದೆವ್ವಗಳು ಬಿಟ್ಟು ಹೋಗ್ತಾ ಇತ್ತು. ಅಂತ ಪವರ್ಫುಲ್ ಆಗಿ ದೇವರು ಉಪಯೋಗ ಮಾಡ್ತಿದ್ದಂತ ಒಂದು ಸಾಧನವಾಗಿದ್ದಂತ ವ್ಯಕ್ತಿ. ಏನಾಗ್ತದೆ ನೋಡ್ರಿ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ದೇವರು ಹೇಳ್ತಾ ಇದ್ದಾರೆ, ಆ ಪೌಲನಿಗೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಇವತ್ತು ನಿನಗೂ ಸಹ ದೇವರು ಅದನ್ನೇ ಹೇಳ್ತಾ ಇದ್ದಾರೆ. ಈ ತಿಂಗಳಲ್ಲಿ ದೇವರು ನಿನ್ನನ್ನ ಕಾಯುವಂತ ದೇವರಾಗಿದ್ದಾನೆ. ಯಾವ ಕೇಡು ನಿನ್ನ ಮೇಲೆ ಬಿದ್ದು ನಿನ್ನನ್ನ ನಾಶ ಮಾಡೋದಿಕ್ಕೆ ಆಗೋದಿಲ್ಲ, ನಿನ್ನನ್ನ ಕುಗ್ಗಿಸೋದು ಆಗೋದಿಲ್ಲ. ನಿನ್ನ ಮೇಲೆ ದೇವರು ದೊಡ್ಡ ಉದ್ದೇಶಗಳನ್ನ ಇಟ್ಟಿದ್ದಾನೆ. ನೀನು ಸುಮ್ಮನೆ ಸಾಧಾರಣವಾದಂತ ಮಗಳು ಅಲ್ಲ. ದೇವರು ನಿನ್ನ ಮೇಲೆ ಅಪಾರವಾದಂತ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ನಿನ್ನ ಮೇಲೆ ದೊಡ್ಡ ಉದ್ದೇಶವನ್ನ ಇಟ್ಟಿದ್ದಾರೆ. ನೀನು ಸಿದ್ಧವಾಗಬೇಕಾಗಿದೆ. ನೋಡ್ರಿ, ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಪೌಲನೇ, ಭಯ ಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು. ಇದರಿಂದ ಜನರೇ ಧೈರ್ಯವಾಗಿರ್ರಿ,
ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ. ಇವತ್ತು ನೀನು ನಂಬಬೇಕಾಗಿದೆ. ಇವತ್ತು ದೇವರು ಇವತ್ತು ಪೌಲನ ಜೀವಿತ ಅಡಗು ಒಡೆದು ಹೋಗುವಂತ ಕಾರ್ಯವಾಗಿದೆ. ಅಲ್ಲಿ ನಾಶನ ಉಂಟಾಗ್ತಾ ಇದೆ. ಆದ್ರೆ ದೇವರು ಪೌಲನೊಟ್ಟಿಗೆ ಮಾತಾಡಿ ಹೇಳ್ತಾರೆ, ಪೌಲನೇ ನೀನು ಭಯ ಪಡಬೇಡ, ನೀನು ಹೆದರಬೇಡ, ನಿನಗೆ ಯಾವುದೇ ಪ್ರಾಣ ಹಾನಿ ಉಂಟಾಗುವುದಿಲ್ಲ. ಮತ್ತು ನಿನ್ನ ನಿಮಿತ್ತವಾಗಿ ನೀನಿರುವಂತ ಸ್ಥಳದಲ್ಲಿದ್ದಂತ ಜನಗಳು ಅವರ ಪ್ರಾಣಕ್ಕೆ ಯಾವ ಹಾನಿ ಉಂಟಾಗುವುದಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಿನ್ನ ನಿಮಿತ್ತವಾಗಿ ನೀನಿರುವಂತ ಸ್ಥಳದಲ್ಲಿರುವ ಜನಗಳನ್ನ ದೇವರು ರಕ್ಷಿಸುವಂತರಾಗಿದ್ದಾರೆ. ಇವತ್ತು ನಿನ್ನ ಕುಟುಂಬಗಳಲ್ಲಿ ದೇವರನ್ನ ನಂಬಿಲ್ಲ ಅಂದರೂ, ನಿನ್ನ ಕುಟುಂಬಗಳಲ್ಲಿ ದೇವರ ರಕ್ಷಣೆಗೆ ಬಂದಿಲ್ಲ ಅಂದರೂ, ನಿನ್ನ ನಿಮಿತ್ತವಾಗಿ ಪ್ರಿಯ ಸಹೋದರ ಸಹೋದರಿ ಗಮನಿಸ್ತಾ ಇದೀಯಾ? ನಿನ್ನ ನಿಮಿತ್ತವಾಗಿ ನಿನ್ನ ಕುಟುಂಬವು ರಕ್ಷಿಸಲ್ಪಟ್ಟಿದೆ. ಎಲ್ಲ ಅಪಾಯಗಳಿಂದ ತಪ್ಪಿಸಲ್ಪಡ್ತಾ ಇದ್ದಾರೆ. ನಿನ್ನ ಸ್ನೇಹಿತರಾಗಿರ್ಬೋದು, ನಿನ್ನ ಬಂಧು ಬಾಂಧವರಾಗಿರ್ಬೋದು, ನಿನ್ನ ಜೊತೆಯಲ್ಲಿ ಯಾರೇ ಇದ್ದರು, ನಿನ್ನ ಕುಟುಂಬ ಅಂದುಕೊಳ್ಳುವಂತವರು, ನಿನ್ನ ಸ್ನೇಹಿತರುಗಳು ಯಾರೇ ಆಗಿದ್ದರು, ನಿನ್ನ ನಿಮಿತ್ತವಾಗಿ ದೇವರವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೀನು ದೇವರ ಮಗನು ಮಗಳು ಆಗಿದ್ದೀಯಾ. ಮೇಲಣ ಪ್ರೀತಿಯಿಂದ, ನಿನ್ನ ಮೇಲಣ ದೇವರ ಕೃಪೆಯಿಂದ, ನಿನ್ನ ಮೇಲಣ ದೇವರು ಇಟ್ಟಂತ ಒಂದು ದೈವಿಕವಾದ ಕಾರ್ಯಗಳ ನಿಮಿತ್ತವಾಗಿ ನಿನ್ನನ್ನು, ನಿನ್ನ ಕುಟುಂಬಗಳನ್ನ ದೇವರು ರಕ್ಷಣೆ ಮಾಡುತ್ತಾ ಬಂದಿದ್ದಾನೆ. ಹೆದರಬೇಡ, ಭಯಪಡಬೇಡ. ನಿನಗಿರುವಂತ ರೋಗಕ್ಕೆ ಭಯಪಡಬೇಡ, ನಿನಗಿರುವ ಸಮಸ್ಯೆಗೆ ಭಯಪಡಬೇಡ. ದೇವರು ಇಂದು ಎಲ್ಲವನ್ನ ನಿನ್ನ ಕೈ ಸ್ವಾಧೀನ ಮಾಡಿದ್ದಾನೆ. ಇಂದು ನಿನ್ನ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಅದನ್ನು ನೀನು ಹೊಂದಿಕೊಳ್ತೀಯಾ, ಅದರಿಂದ ನೀನು ಬಿಡುಗಡೆ ಹೊಂದಿಕೊಳ್ತೀಯಾ, ಅದ್ಭುತಗಳನ್ನ ಕಾಣುವಂತ ಮಗನು ಮಗಳಾಗಿರುತ್ತೀಯಾ. ಇಂದು ನೀನು ನಂಬುವುದಾದರೆ ನಿನ್ನ ಜೀವಿತ ದೇವರು ಇವತ್ತು ದೊಡ್ಡ ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ. ಈ ಒಂದು ತಿಂಗಳನ್ನ ನಿನಗೆ ಕಾಲಿಡುವಂತ ನೀನು ಅದ್ಭುತದೊಟ್ಟಿಗೆ ಕಾಲಿಡುವಂತವರಾಗಿದ್ದೀರಾ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವ, ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡೋಣವ, ಒಪ್ಪಿಸಿಕೊಡುವನ. ದೇವರ ಮುಂದೆ ಅರಿಕೆ ಮಾಡ್ರಿ. ಕರ್ತನು ದೇವರಿಗೊಂದು ಖಚಿತವಾಗಿ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ನೀನು ಯಾವ ವಿಷಯದಲ್ಲಿ ಭಯ ಪಡ್ತಾ ಇದೆಯೋ ಅದನ್ನ ಕರ್ತನ ಮುಂದೆ ಹೇಳ್ರಿ. ಇಂದು ದೇವರು ನಿನಗೆ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನೇ ಸ್ತೋತ್ರಪ್ಪ. ಇಂದು ದೇವರೇ ಯಾರೆಲ್ಲ ತಮ್ಮ ತಮ್ಮ ಕಷ್ಟಗಳನ್ನ ಅರಿಕೆ ಮಾಡ್ತಾ ಇದ್ದರು, ತಮ್ಮ ತಮ್ಮ ಬಾಧೆಗಳನ್ನ ಅರಿಕೆ ಮಾಡ್ತಾ ಇದ್ದರು, ಹಿಂದೆ ನೀನು ಅವರಿಗೆ ಬಿಡುಗಡೆಯನ್ನ ಕೊಡು ಕರ್ತನೆ. ಹಿಂದೆ ಅವರಿಗೆ ಸೌಖ್ಯವನ್ನು ಉಂಟು ಮಾಡು ಕರ್ತನೆ. ಅವರ ಜೀವಿತದಲ್ಲಿ ಅದ್ಭುತಗಳನ್ನ ನಡೆಸು ಕರ್ತನೆ. ಅವರಿಗಿರುವ ರೋಗದಿಂದ ಬಿಡುಗಡೆ ಮಾಡು, ಶಾಪದಿಂದ ಬಿಡುಗಡೆ ಮಾಡು, ಎಲ್ಲಾ ಕಷ್ಟಗಳಿಂದ ಬಿಡುಗಡೆ ಮಾಡು. ಯೇಸುವಿನ ನಾಮದಲ್ಲಿ ದೇವರೇ ಎದ್ದು ನಡೆದಾಡಲಿ. ಕಿವಿಗಳು ಕೇಳಿಸುವಂತೆ ಕಿವಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಕಣ್ಣುಗಳು ಕಾಣಲ್ಪಡಲಿ ಯೇಸುವಿನ ನಾಮದಲ್ಲಿ. ಕನಸಿನ ಮೂಲಕವಾಗಿ ಬಾಧಿಸುವ ಎಲ್ಲ ನರಕದ ಆತ್ಮಗಳು ನಾಶವಾಗಲಿ ಯೇಸುವಿನ ನಾಮದಲ್ಲಿ. ಈ ಕ್ಷಣದಲ್ಲಿ ನಿನ್ನ ಬಿಡುಗಡೆ ಸೌಖ್ಯ ಉಂಟಾಗಲಿ ಕರ್ತನೆ. ನಿನ್ನ ಪರಲೋಕದ ಪರಿಶುದ್ಧಾತ್ಮನ ಶಕ್ತಿ ಬಿಡುಗಡೆ ಆಗಲಿ. ಪಾಠ ಮಂತ್ರದ ಕಟ್ಟುಗಳಿಂದ ಭಯ ಪಡುತ್ತಿರುವಂತ ಜನಗಳನ್ನ ಹಿಂದೆ ನೀನು ಬಿಡುಗಡೆ ಮಾಡು. ಕೇಡುಗಳಿಂದ, ತೊಂದರೆಗಳಿಂದ, ಕಷ್ಟಗಳನ್ನ ಅನುಭವಿಸುತ್ತಿರುವಂತ ಜನಗಳಿಗೆ ನೀನು ಬಿಡುಗಡೆ ಮಾಡು ಯೇಸುವೆ. ಈ ಕ್ಷಣದಲ್ಲಿ ಇವರ ಜೀವಿತ ಬದಲಾಗಲಿ. ಈ ಕ್ಷಣವೇ ಇವರೆಲ್ಲ ಕಷ್ಟಗಳು ತೀರಲ್ಪಡಲಿ. ಈ ಕ್ಷಣದಲ್ಲೇ ಇವರ ಜೀವಿತದಲ್ಲಿ ಬಾಧಿಸುವ ಎಲ್ಲ ನರಕದ ಆತ್ಮಗಳು ನಾಶಗೊಳ್ಳಲಿ ಯೇಸುವಿನ ನಾಮದಲ್ಲಿ. ಗರ್ಭಗಳು ಈಗಲೇ ತೆರೆಯಲಿ. ಮಕ್ಕಳಿಲ್ಲದೆ ಕಷ್ಟ ಪಡುತ್ತಿರುವಂತ ಎಲ್ಲಾ ಜನರ ಮೇಲೆ ಅಪ್ಪ, ನಿನ್ನ ಮಕ್ಕಳ ಮೇಲೆ ಈಗಲೇ ಗರ್ಭವು ಧರಿಸಲಿ. ನಿನ್ನ ಬಹುಮಾನವರ ಗರ್ಭದಲ್ಲಿ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ದೇವರೇ, ಕಷ್ಟಗಳನ್ನು ಪಡುತ್ತಿರುವಂತ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಜಗಳ ಮನಸ್ತಾಪಗಳಲ್ಲಿ ಕಷ್ಟ ಪಡುತ್ತಿರುವ ಜನರ ಮೇಲೆ ಈಗಲೇ ನಿನ್ನ ಸಮಾಧಾನದ ಆತ್ಮ ಬಿಡುಗಡೆ ಆಗಲಿ. ಮನೆಯಲ್ಲಿರುವ ಕೆಟ್ಟ ವಾತಾವರಣಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಪ್ರಾರ್ಥನೆಗಿರುವ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ಒಡೆದಾಕಲ್ಪಡಲಿ. ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲೇ ಇವರ ಜೀವಿತದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. ಇವರಿಗೆ ವಿರುದ್ಧವಾಗಿ ಕೆಲಸ ಮಾಡುವ ಎಲ್ಲ ಆತ್ಮಗಳು ನಾಶವಾಗಲಿ. ಎಲ್ಲ ದುಷ್ಟನ ಆತ್ಮನ ಕಾರ್ಯಗಳು ನಿರ್ಮೂಲನೆ ಆಗಲಿ. ಬಿಡುಗಡೆ ಸೌಖ್ಯ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಈ ಕ್ಷಣದಲ್ಲಿ ಆಶೀರ್ವಾದ ಹೊಂದಿಕೊಳ್ಳಿ. ಈ ಕ್ಷಣದಲ್ಲಿ ಆಶೀರ್ವಾದಗಳ ಪರಿಪೂರ್ಣವಾಗಿ ಹೊಂದಿಕೊಳ್ಳಲಿ ಯೇಸುವಿನ ನಾಮ. ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀನು ಅದ್ಭುತಗಳನ್ನ ಜರುಗಿಸಿದ್ದಕ್ಕಾಗಿ ಸ್ತೋತ್ರ. ಮಹಿಮೆಯಿಂದ ತುಂಬಿಸು. ಎಲ್ಲರಿಗೂ ಸೌಖ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ.
ಆರೋಗ್ಯವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಗೆಡ್ಡೆಗಳು ಕರಗಿ ಹೋಗಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಅದ್ಭುತಗಳ ಉಂಟು ಮಾಡಿದಕ್ಕಾಗಿ ಸ್ತೋತ್ರ. ದೇವರೇ, ಯಾರೆಲ್ಲ ಮದುವೆಗಾಗಿ ತವಕ ಪಡ್ತಾ ಇದ್ರು ಅವರ ಮೇಲೆ ಮದುವೆ ಆಗುವಂತ ನಿನ್ನ ಕೃಪೆನ ಬಿಡುಗಡೆ ಮಾಡು. ಈ ತಿಂಗಳಲ್ಲಿ ಅದ್ಭುತವು ನಡೆಯಲಿ ಯೇಸುವಿನ ನಾಮದಲ್ಲಿ. ನಿನಗೆ ಮಾಡಿದಕ್ಕಾಗಿ ಈ ತಿಂಗಳಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಂಡು ಯೇಸುವಿನ ನಾಮದಲ್ಲಿ ಆಮೆನ್. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ದೇವರಿಂದು ನಿನಗೆ ಬಿಡುಗಡೆ ಕೊಟ್ಟಿದ್ದಾನೆ. ನೀನು ಎದ್ದು ನಡೆ. ನಿನ್ನ ಜೀವಿತದಲ್ಲಿ ನೀನು ಇರುವಂತಹ ಬಾಧೆಗಳನ್ನ ಮುಟ್ ನೋಡು, ಚೆಕ್ ಮಾಡಿ ನೋಡು. ದೇವರು ಇಂದು ಬಿಡುಗಡೆ ಕೊಟ್ಟಿದ್ದಾನೆ. ನೀ ಎಷ್ಟು ಮಾತ್ರ ಅಲ್ಲದೆ ನೀನು ದೇವರ ಮುಂಭಾಗದಲ್ಲಿ ಪ್ರಾರ್ಥನೆ ಮಾಡು. ಈ ತಿಂಗಳಲ್ಲಿ ದೇವರು ನಿನಗೆಲ್ಲವನ್ನ ಕೈವಶ ಮಾಡಿದ್ದಾನೆ. ನಿನ್ನ ವಿರುದ್ಧವಾಗಿ ಕೆಲಸ ಮಾಡುವ ಆತ್ಮಗಳೆಲ್ಲ ನಾಶಗೊಂಡಿದೆ. ನಂಬಿಕೆಯಿಂದ ನೀನು ಹೆಜ್ಜೆ ಇಡು ಮುಂದೆ. ಕರ್ತನು ಎಲ್ಲಾ ಕಾರ್ಯಗಳಲ್ಲಿ ಸಫಲಗೊಳ್ಳುವಂತನಾಗಿದ್ದಾನೆ. ಇಂದು ಭಾನುವಾರ ಆಗಿದೆ. ನೀವು ಹೋಗುವಂತ ಸಭೆಗಳಿಗೆ ಪ್ರಥಮ ಫಲವನ್ನ, ಈ ತಿಂಗಳಿನ ಪ್ರಥಮ ಕಾಣಿಕೆಯನ್ನ ದೇವರ ಸಮ್ಮುಖದಲ್ಲಿ ಯಥಾರ್ಥವಾಗಿ ಬಿತ್ತನೆ ಮಾಡ್ರಿ. ಕರ್ತನು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡಲಿಕ್ಕಿದ್ದಾನೆ. ತಿಂಗಳಲ್ಲಿ ನಾವು ಎಷ್ಟು ದೇವರಿಗೆ, ದೇವರ ರಾಜ್ಯಕ್ಕೆ, ದೇವರ ಸೇವೆಗಳಿಗೆ ನಾವು ಧಾರಾಳವಾಗಿ ನೀಡ್ತೀವೋ ನಮ್ಮ ಜೀವಿತದಲ್ಲಿ ವ್ಯರ್ಥವಾದ ಖರ್ಚುಗಳು ಆಗದಂತೆ ದೇವರು ತಡೆ ಮಾಡುವಂತನಾಗಿದ್ದಾನೆ. ದೇವರು ನಿಮ್ಮ ಸಂಗಡ ಎದ್ದು ಕಾಪಾಡಲಿ.